ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಈ ಕೆಟ್ಟ ನೆನಪು, ಕಹಿ ಘಟನೆ ಅಂತಾರಲ್ಲ, ಇವೆಲ್ಲ ಒಂಥರ ಸ್ಲೋ ಪಾಯ್ಸನ್ ಇದ್ದಾಗೆ. ನನ್ನ ಪ್ರಕಾರ ಕನಸು ಅನ್ನೋದು ಆ ವಿಷದಿಂದ ಪಾರು ಮಾಡೋ ಒಂದು ಸಂಜೀವಿನಿ ಇದ್ದಾಗೆ. ಆಂಟಿವೆನಮ್ ಥರ ಕೆಲಸ ಮಾಡುತ್ತೆ. ನನಗೆ ಆ ನಂಬಿಕೆ ಇದೆ. ಚಿಕ್ಕವನಾಗಿದ್ದಾಗ ಭಾಳ ನೋವುಗಳನ್ನ ನೋಡ್ರೋ ನಾನು. ಅದನ್ನು ನಾನು ದಾಟ್ಕೊಂಡು ಇಲ್ಲಿ ತನಕ ಬಂದಿದ್ದೀನಿ, ಏನೋ ಅಚೀವ್ ಮಾಡಿದ್ದೀನಿ ಅಂದರೆ ಅದಕ್ಕೆ ನನ್ನ ಕನಸುಗಳೇ ಕಾರಣ. ನನಗೆ ಈ ಥರದ್ದು ಏನೋ ಒಂದು ಕೆಟ್ಟ ನೆನಪು ಕಾಡ್ದಾಗಲೆಲ್ಲ ನಾನು ಆ ಕನಸುಗಳನ್ನ ನೆನಪು ಮಾಡ್ಕೋತೀನಿ. ಆ ಕನಸುಗಳೇ ನನ್ನ ಇಲ್ಲಿ ತನಕ ಕೈ ಹಿಡಿದು ನಡೆಸ್ಕೊಂಬಂದಿರೋದು. ಕನಸಿಗೆ ಆ ಥರದ್ದೊಂದು ಶಕ್ತಿ ಇದೆ. ಕನಸು ನಮ್ಮ ಕಣ್ಣೀರನ್ನ ಒರೆಸುತ್ತೆ, ನೋವನ್ನು ಮರೆಸುತ್ತೆ. ನಾವು ಯಾವುದನ್ನ ಡೆಡ್ ಎಂಡ್ ಅಂತ ಅನ್ಕೋತೀವೋ ಅಲ್ಲಿಂದ ಮತ್ತೇನೋ ಹೊಸದಾಗಿ ಶುರು ಮಾಡೋ ಥರ ಮಾಡುತ್ತೆ. ಒಟ್ಟಿನಲ್ಲಿ ನಾವು ಕನಸು ಕಾಣೋದನ್ನು ಬಿಡಬಾರ್ದು ಅಷ್ಟೇ. ದಟ್ಸ್ ಇಂಪಾರ್ಟೆಂಟ್. ನಿಜ. ಏನೇ ಆದರೂ ಭರವಸೆನ ಕಳ್ಕೊಳ್ಬಾರ್ದು. ಆದರೆ ಈಗ ಮಲ್ಲಿ ಪರಿಸ್ಥಿತಿ ನೆನೆಸ್ಕೊಂಡ್ರೆ ತುಂಬಾನೇ ಬೇಜಾರಾಗುತ್ತೆ. ಮಗು ಹೊಟ್ಟೆಲಿ ಒದ್ದಾಗೆಲ್ಲ ತಾನು ಗರ್ಭಿಣಿ ಅನ್ನೋದನ್ನ ಮರೆತು ಓಡ್ ಬಂದು ಆ ಖುಷಿನ ನನ್ನ ಹತ್ರ ಹಂಚ್ಕೋತಿದ್ಲು. ಆದರೆ ಈಗ ಬೇಡ ಅಂದ್ರೂ ಹೊಟ್ಟೆ ಮೇಲೆ ಕೈ ಹೋಗುತ್ತೆ, ಮಗು ನೆನಪಾಗುತ್ತೆ. ಮಗುನ ಕಳ್ಕೊಂಡಿರೋ ತಾಯಿ ನೋವು ಹೇಗಿರ್ಬೋದಲ್ಲ. ಎಷ್ಟು ಕಷ್ಟ ಅದು. ತುಂಬಾನೇ ಕಷ್ಟ ಅದು. ತಾಯಿ ಇಲ್ಲದೆ ಮಗುನು ಕಷ್ಟಪಡುತ್ತೆ. ತಾಯಿ ಮಗುವಿನ ಸಂಬಂಧ ಎಷ್ಟು ಅದ್ಭುತವಾದ ಸಂಬಂಧ. ಅದಕ್ಕೆ ಬೇರೆ ಹೋಲಿಕೆನೇ ಇಲ್ಲ. ಈ ಪ್ರಪಂಚದಲ್ಲಿ ಅದರಷ್ಟು ಬೆಲೆ ಬಾಳೋದು ಇನ್ನೊಂದಿಲ್ಲ. ಆ ಸಂಬಂಧ ತುಂಬಾನೇ ಗ್ರೇಟ್. ತಾಯಿಗೆ ಮಗುನೇ ಸರ್ವಸ್ವ ಆದ್ರೆ ಮಗುಗೆ ತಾಯಿನೇ ದೇವರು. ಅಯ್ಯಯ್ಯೋ, ಇವಳು ಇಲ್ಲೇ ಇದ್ದಾಳೆ. ಎಲ್ಲೋಗಿದೆ ಅಂದರೆ ಏನು ಹೇಳಿ? ಅದಕ್ಕೆ ದೇವರೇ, ಎಷ್ಟೊತ್ತಾದರೂ ನೀವು ಮಲಗಿಲ್ವಾ? ಇಲ್ಲ ಅದಕ್ಕೆ, ಅದು ಮನಸ್ಸಿಗೆ ಸ್ವಲ್ಪ ಸಮಾಧಾನ ಇರಲಿಲ್ಲ ನೋಡಿ. ಈಚೆ ಲಾನಲ್ಲಿ ಕೂತಿದ್ದೆ. ನೋಡಿ, ನಿಮ್ಮ ನೋವು ನನಗೆ ಅರ್ಥ ಆಗುತ್ತೆ. ಆದರೆ ನೀವು ಧೈರ್ಯ ತಂದ್ಕೊಳ್ಳೇಬೇಕು. ನೀವು ಗಟ್ಟಿ ಆಗಲೇಬೇಕು ಜಯದೇವರೇ. ಅದೇಗೆ ಸಾಧ್ಯ? ಅದಕ್ಕೆ ಇದು ಮರೆಯುವಂಥ ವಿಚಾರ ಖಂಡಿತ ಅಲ್ವೇ ಅಲ್ಲ. ಬಟ್ ಸ್ಟಿಲ್ ಮರೆಯೋದಕ್ಕೆ ಟ್ರೈ ಮಾಡ್ತೀನಿ. ಲೈಫ್ ಲಾಂಗ್ ಹೀಗೆ ಇರೋಕ್ಕೆ ಆಗಲ್ವಲ್ಲ. ಅದಕ್ಕೆ ವಿ ಹ್ಯಾವ್ ಟು ಮೂವ್ ಆನ್. ಎಕ್ಸಾಕ್ಟ್ಲಿ, ವಿ ಹ್ಯಾವ್ ಟು ಮೂವ್ ಆನ್ ಆ್ಯಂಡ್ ಲೈಫ್ ಮಸ್ಟ್ ಗೋ ಆನ್. ನಾವೆಲ್ಲರೂ ಈ ಮಾತನ್ನು ನೆನ್ಪಿಟ್ಕೊಂಡು ಇದರಿಂದ ಆಚೆ ಬರಬೇಕು. ಮಲ್ಲಿಗೆ ನೀವು ಧೈರ್ಯ ಹೇಳಬೇಕು ಜಯದೇವರೇ. ನೀವು ಧೈರ್ಯವಾಗಿರಬೇಕು. ನೀವು ಕುಗ್ಗೋದ್ರೆ ಅವಳು ಇನ್ನೂ ಕುಗ್ಗೋಗ್ತಾಳೆ. ಸೊ ಪ್ಲೀಸ್. ಖಂಡಿತ ಅದಕ್ಕೆ ನಾನು ಇದು ಎಲ್ಲದರಿಂದ ಆಚೆ ಬಂದೇ ಬರ್ತೀನಿ. ನೀವು ಯಾರು ಪ್ಲೀಸ್ ವರಿ ಮಾಡಬೇಡಿ. ಅಲ್ಲಿ ಕಮ್ಮರು ಅಮ್ಮ ಅಂದರೆ ಅಷ್ಟೊಂದು ಹೆದರಿಕೆನಾ ನಿಮಗೆ? ಅಷ್ಟೊಂದು ಭಯ ಬೀಳಿಸ್ತಿದ್ರು ಅವ್ರು ನಿಮ್ಮನ್ನ? ಭಯ ಇರೋದು ನನ್ನ ಬುದ್ಧಿ. ನನ್ನಲ್ಲಿ ಸ್ವಲ್ಪನಾದರೂ ಒಳ್ಳೆತನ ಇದ್ರು ಅದು ಅವಳಿಂದಾನೇ ಬಂದಿರೋದು. ನಮ್ಮಮ್ಮ ತುಂಬ ಲಕ್ಷಣವಾಗಿದ್ಲು ಭೂಮಿಕಾ. ಬುದ್ಧಿವಂತೆ, ಪ್ರತಿಭಾವಂತೆ,
ಅವಳಿಗೆ ಗೊತ್ತಿಲ್ಲ ಅನ್ನೋದೇ ಯಾವುದೂ ಇರಲಿಲ್ಲ. ಎಲ್ಲದರಲ್ಲೂ ಆಸಕ್ತಿ, ಬಹಳ ಜೀವಂತಿಕೆ ಇತ್ತು ಅವಳಲ್ಲಿ. ನಾನು ಅಂದರೆ ಬಹಳ ಇಷ್ಟ ಅವಳಿಗೆ. ನೀನು ನನ್ನ ಥರನೇ ಇದೆಯಾ, ನನ್ನ ಬಣ್ಣ ತೊಗೊಂಡು ಹುಟ್ಟಿದ್ಯಾ, ಅದಕ್ಕೆ ನೀನು ಹುಟ್ಟಿದ ತಕ್ಷಣ ನನ್ನ ಕಣ್ಣು ಸುತ್ತ ಡಾರ್ಕ್ ಸರ್ಕಲ್ ಆಗಿದೆ, ಕಪ್ಪು ಬಣ್ಣ ಆಗಿದೆ ಅಂತ ಹೇಳೋಳು. ನನಗೂ ಅಷ್ಟೇ ಬಹಳ ಇಷ್ಟ ನಮ್ಮಮ್ಮ. ನನಗೆ ಬಹಳ ಮುದ್ದಾಡ್ತಾ ಇದ್ಲು, ಪ್ರೀತಿ ಮಾಡ್ತಿದ್ಲು, ಎಲ್ಲವೂ ಅವಳೇ ಆಗಿದ್ಲು. ಈ ಎಳೆಯ ಆಕಳಕರು ಯಾವಾಗಲೂ ತನ್ನ ತಾಯಿ ಸುತ್ತಾನೆ ಸುತ್ತಾಡ್ತಲ್ಲ, ಹಾಗೆ ನಾನು ಯಾವಾಗಲೂ ಅವಳು ಸುತ್ತಾನೆ ಸುತ್ತಾಡ್ಕೊಂಡಿರ್ತಿದ್ದೆ. ಇವಾಗ ಒಂದು ಗುಬ್ಬಚ್ಚಿ ಹಾರೋಯ್ತು, ಈಗ ಎರಡನೇ ಗುಬ್ಬಚ್ಚಿ ಕೂಡ ಹಾರೋಗುತ್ತೆ. ಈಗ ಉಳಿದಿದ್ದು ಎಷ್ಟು ಗುಬ್ಬಚ್ಚಿ? ಒಂದು ಗುಬ್ಬಚ್ಚಿ. ಹಾ, ಈ ಗುಬ್ಬಚ್ಚಿ ಕೂಡ ಎಲ್ಲ ಗುಬ್ಬಚ್ಚಿ ಜೊತೆ ಹಾರೋಗ್ಬಿಡುತ್ತೆ ಅಲ್ವಾ? ಸೇವಂತಿಗೆ ಚೆಂಡಿನಂತ ಮುದ್ದು ಕೋಳಿ, ತಾಯಿ ಮಡಿಲಿನಲ್ಲಿ ಬೀಡು ಬಿಟ್ಟ ಮುದ್ದು ಕೋಳಿ. ಸೇವಂತಿಗೆ ಚೆಂಡಿನಂಥ ಮುದ್ದು ಕೋಳಿ, ತಾಯಿ ಮಡಿಲಿನಲ್ಲಿ ಬೀಡು ಬಿಟ್ಟ ಮುದ್ದು ಕೋಳಿ. ಅಮ್ಮನಿಟ್ಟದೇ ಅಮೃತ ಎನ್ನುವ ಕೋಳಿ, ತಾಯಿ ಮಡಿಲಿನಲ್ಲಿ ಬೀಡು ಬಿಟ್ಟ ಮುದ್ದು ಕೋಳಿ. ಸೇವಂತಿಗೆ ಚೆಂಡಿನಂಥ ಮುದ್ದು ಕೋಳಿ, ತಾಯಿ ಮಡಿಲಿನಲ್ಲಿ ಬೀಡು ಬಿಟ್ಟ ಮುದ್ದು ಕೋಳಿ. ತಾಯಿ ಮಡಿಲಿನಲ್ಲಿ ಬೀಡು ಬಿಟ್ಟ ಮುದ್ದು ಕೋಳಿ, ತಾಯಿ ಮಡಿಲಿನಲ್ಲಿ ಬೀಡು ಬಿಟ್ಟ ಮುದ್ದು ಕೋಳಿ. ನಮ್ಮಮ್ಮ ಎಲ್ಲ ವಿಷಯದಲ್ಲೂ ಮುಂದೆ ಇದ್ದು ಭೂಮಿಕಾ. ಅಡುಗೆ, ಹಾಡು, ರಂಗೋಲಿ, ಪೇಂಟಿಂಗು, ಕುಸುರಿ ಕೆಲಸ. ನಾನಾಗಲೇ ಹೇಳಿದ್ನಲ್ಲ, ಅವಳಿಗೆ ಗೊತ್ತಿಲ್ಲ ಅನ್ನೋದೇ ಯಾವುದೂ ಇರಲಿಲ್ಲ. ಅವಳು ತುಂಬ ಪುಸ್ತಕಗಳನ್ನ ಓದ್ತಾ ಇದ್ಲು, ನಮಗೂ ಓದಿಸ್ತಾ ಇದ್ಲು. ಬರೀ ಸ್ಕೂಲ್ ಪಾಠ ಓದೋದಷ್ಟೇ ಮುಖ್ಯ ಅಲ್ಲ, ಪ್ರಪಂಚ ಜ್ಞಾನ ಇರಬೇಕು ಅಂತ ಮನೆಗೆ ಬರೋ ಮ್ಯಾಗಝೈನ್ಸು, ನ್ಯೂಸ್ ಪೇಪರ್ಸು ಎಲ್ಲನೂ ಓದೋ ಥರ ಮಾಡ್ತಾ ಇದ್ಲು. ಮಕ್ಕಳು ಬಾವಿ ಕಪ್ಪೆ ಥರ ಆಗಬಾರ್ದು, ಎಲ್ಲನೂ ತಿಳ್ಕೊಂಡಿರ್ಬೇಕು, ಎಲ್ಲ ಗೊತ್ತಿರಬೇಕು ಅಂತ ಹೇಳೋಳು. ಇವತ್ತು ನಾನೇನಾದರೂ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿದ್ದೀನಿ, ನನಗೇನೋ ವ್ಯವಹಾರ ಜ್ಞಾನ ಇದೆ, ಲೋಕ ಜ್ಞಾನ ಇದೆ ಅಂದರೆ ಅದೆಲ್ಲ ನನ್ನ ತಾಯಿ ಕಟ್ಟಿಕೊಟ್ಟಿದ್ದು. ಎಲ್ಲ ನೋಡದೆ ಬಳುವಳಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.